What is the integration of sin x minus cos x? What is the integration of 2 into dx? 2x. 2x plus c. What is the integration of 1000 into dy? Integration of 1000 into dy. 1000 y. 1000 y. ಯಾವ ಲೆಟರ್ಗೆ ವಿತ್ ರೆಸ್ಪೆಕ್ಟ್ ನೀವು ಇಂಟಿಗ್ರೇಷನ್ ಮಾಡ್ತಾ ಇದ್ದೀರಾ ಅದನ್ನ ನೀವು ಅಬ್ಸರ್ವ್ ಮಾಡಬೇಕು. ಓಕೆ, ದೆನ್ ವಾಟ್ ಈಸ್ ದ ಇಂಟಿಗ್ರೇಷನ್ ಆಫ್ ಸೆಕೆಂಡ್ ಸ್ಕ್ವೇರ್ ಎಕ್ಸ್? ಸೆಕೆಂಡ್ ಸ್ಕ್ವೇರ್ ಎಕ್ಸ್ ಏನಾಗುತ್ತೆ? ಎಕ್ಸ್. ನೋಡ್ಕೊಂಡೆ ಹೇಳಿ. ವಾಟ್ ಈಸ್ ದ ಇಂಟಿಗ್ರೇಷನ್ ಆಫ್ cosecant square x minus cot x plus c. ಓಕೆ, ಈಗ ಹಾಫ್ ಆಂಗಲ್ ಫಾರ್ಮುಲಾಗಳನ್ನು ಕೇಳ್ತೀನಿ. ಓಕೆ, ಹಾಫ್ ಆಂಗಲ್ ಫಾರ್ಮುಲಾ sin ಸ್ಕ್ವೇರ್ ಎಕ್ಸ್ ಪ್ಲಸ್ ಕಾಸ್ ಸ್ಕ್ವೇರ್ ಎಕ್ಸ್ ಏನಾಗುತ್ತೆ? 1. ಹಾಗಾದ್ರೆ ಕಾಸ್ ಸ್ಕ್ವೇರ್ ಎಕ್ಸ್ ಮೈನಸ್ ಸೈನ್ ಸ್ಕ್ವೇರ್ ಎಕ್ಸ್ ಏನಾಗುತ್ತೆ? ಕಾಸ್ 2x. ಫಾರ್ಮುಲಾ ಗೊತ್ತಾಗ್ತಾ ಇದೆಯಾ ಸಂಜಯ್? ನೀವು ಚೇತನ್ ತಾನೆ? ಇವರೆಲ್ಲಿ ಇನ್ನಿದ್ದರು? ಹೇಮಂತಿದ್ರು. ನೀವು ಇನ್ನೊಬ್ಬ? ಆಯ್ತು. ನೆಕ್ಸ್ಟ್ ಕಾಸ್ 2x ಗೆ ಇನ್ನೊಂದು ಫಾರ್ಮುಲಾ ಏನಿದೆ? ಕಾಸ್ ಸ್ಕ್ವೇರ್ ಎಕ್ಸ್ ಓನ್ಲಿ ಕಾಸ್ ಸ್ಕ್ವೇರ್ ಎಕ್ಸ್ ಮೈನಸ್ 1. 2 cos square x minus 1 and one more formula 1 minus 2 sin square x and one more formula 1 minus tan square x divided by 1 plus tan square x. ಫಾರ್ಮುಲಾ ಇಷ್ಟಂತ ಕಲ್ತಿದ್ದೀರಾ ಅಲ್ವಾ? ಈಗ ಇದೇ ಫಾರ್ಮುಲಾದಲ್ಲೇ ನೆಕ್ಸ್ಟ್ ಎಕ್ಸ್ಟೆಂಡೆಡ್ ವರ್ಷನ್ ಪ್ರಾಬ್ಲಮ್ಸ್. ಓಕೆ, ಬರ್ಕೊಳ್ಳಿ. Very important problems, but easy problems. Integration of tan square x dx. Integration of tan square x into dx. See, interest ಕೊಟ್ಟು ಕಲೀರಿ ಇಂಟಿಗ್ರೇಷನ್ ಅನ್ನ. ನಿಮ್ ಫ್ಯೂಚರ್ ಡಿಸೈಡ್ ಆಗೋದೇ ಇಂಟಿಗ್ರೇಷನ್ ಮೇಲೆ. ಅಂದ್ರೆ ಇಂಜಿನಿಯರಿಂಗ್ ಅಲ್ಲಿ ಪಾಸ್ ಆಗ್ತೀರಾ ಫೇಲ್ ಆಗ್ತೀರಾ ಅಂತ ಫ್ಯೂಚರ್ ಅಂತಂದ್ರೆ. ಓಕೆ, ಸೊ ನಿಮ್ಗೆ ಫಾರ್ಮುಲಾ ಲಿಸ್ಟ್ ಅಲ್ಲಿ ಇಂಟಿಗ್ರೇಷನ್ ಆಫ್ ಟ್ಯಾನ್ ಎಕ್ಸ್ ಕೊಟ್ಟಿದೀವಾ? ವಾಟ್ ಇಸ್ ಇಂಟಿಗ್ರೇಷನ್ ಆಫ್ ಟ್ಯಾನ್ ಎಕ್ಸ್? ಲಾಗ್ ಆಫ್ ಈಗ ಟ್ಯಾನ್ ಸ್ಕ್ವೇರ್ ಎಕ್ಸ್ ಕೊಟ್ಟಿದೀವಾ? ಟ್ಯಾನ್ ಸ್ಕ್ವೇರ್ ಎಕ್ಸ್ ಗೆ ಇಂಟಿಗ್ರೇಷನ್ ಇದೆಯಾ ಚೆಕ್ ಮಾಡಿ. ಫಾರ್ಮುಲಾ ಲಿಸ್ಟ್ ಅಲ್ಲಿ ಕೊಟ್ಟಿದೀವಾ? ಇಲ್ಲ. ಕೊಟ್ಟಿದೀವಾ? ಇಲ್ಲ. ಸೊ ಬಟ್ ನಾವೀಗ ಒಂದು ಫಾರ್ಮುಲಾ ಯೂಸ್ ಮಾಡ್ಕೊಂಡು ಅದನ್ನ ಬರೆಸ್ಬೋದು. ಹೇಗೆ? ನಿಮ್ಗೆ ಒಂದು ಫಾರ್ಮುಲಾ ಲಿಸ್ಟ್ ಅಲ್ಲಿ ಫಾರ್ಮುಲಾ ಲಿಸ್ಟ್ ಆಫ್ ಆಂಗಲ್ ಫಾರ್ಮುಲಾ ಅವೆಲ್ಲ ಬರ್ಸಿದೀವಲ್ವಾ, ಅದರಲ್ಲಿ ಒಂದು ಫಾರ್ಮುಲಾ ನೋಡಿ. ಎಕ್ಸಾಕ್ಟ್ಲಿ ಹೇಳಿ. 1 plus tan square x is equal to what? Secant square x. ಈ ಫಾರ್ಮುಲಾ ಬರ್ಸಿದೀವಿ, ಕರೆಕ್ಟಾ? ಈಗ ಕ್ಯಾನ್ ಐ ರೈಟ್ tan square x as secant square x minus 1? ಬರಿಬೋದಾ ಇಲ್ವಾ? ಬರಿಬೋದು. ಏನಕ್ಕೆ ನಾವು ಈ ತರ ಕನ್ವರ್ಟ್ ಮಾಡ್ಕೋತೀವಿ ಅಂತಂದ್ರೆ ಟ್ಯಾನ್ ಸ್ಕ್ವೇರ್ ಎಕ್ಸ್ ಗೆ ಡೈರೆಕ್ಟ್ ಇಂಟಿಗ್ರೇಷನ್ ಇಲ್ಲ. ಈಗ ಡಿಫ್ರೆನ್ಸಿಯೇಷನ್ ಅಲ್ಲಿ ಆಗಿದ್ರೆ ನಾವ್ ಏನ್ ಮಾಡ್ತಾ ಇದ್ವಿ? ಪವರ್ ನ ರೆಡ್ಯೂಸ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ಟ್ಯಾನ್ ಎಕ್ಸ್ ಗೆ ಡಿಫ್ರೆನ್ಸಿಯೇಷನ್ ಏನು ಅನ್ನೋದು ಫಿಟ್ ಮಾಡ್ತಿದ್ವಿ. ಬಟ್ ಇಂಟಿಗ್ರೇಷನ್ ಅಲ್ಲಿ ಟ್ಯಾನ್ ಸ್ಕ್ವೇರ್ ಎಕ್ಸ್ ಗೆ ಇಂಟಿಗ್ರೇಷನ್ ಇಲ್ಲ, ಡೈರೆಕ್ಟ್ ಇಂಟಿಗ್ರೇಷನ್ ಇಲ್ಲ. ಅದಕ್ಕೆ ನಾವ್ ಏನ್ ಮಾಡ್ತೀವಿ? ಫಾರ್ಮುಲಾ ಮಾಡಿಫೈ ಮಾಡ್ಕೋತೀವಿ. ಸೊ 1 plus tan square x ಏನಾಗುತ್ತೆ? secant square x. ಎಲ್ಲರೂ ಬಾಯಿನ ಓಪನ್ ಮಾಡ್ಬೇಕು. ಮೊಮ್ಮಗಿತ್ತು ಅಂತಂದ್ರೆ ತಲೆ ಮೇಲ್ ಹೋಗುತ್ತೆ, ತಲೆ ಒಳಗ್ ಹೋಗಲ್ಲ. ಹೇಳಿರ್ತೀನಿ ಕೇಳಿ. ಹೇಳಿ.
1 plus tan square x is equal to, then tan square x is equal to minus 1. Okay, now substitute here. Secant square x minus 1 into dx. Now, what is the integration of secant square x? Tan x. Okay. Integration of secant square x ಏನು? Tan x minus, what is the integration of 1? 1x. Right? Integration of 1 ಏನು? 1x. ಈಗ plus c ಅಂತ ಬರೀರಿ. Okay. So this is your final answer. So ಇದು ಕ್ವಶನ್ ಪೇಪರ್ ಅಲ್ಲಿ ಬಂದಿರತಕ್ಕಂತ ಪ್ರಾಬ್ಲಮ್. ನೀಟಾಗಿ ಬರ್ಕೊಳ್ಳಿ. ಎಲ್ಲಿ ಲಕ್ಷ್ಮಿ ನೋಟ್ಸು? Next, integration of sin square x dx. ಎರೇಸ್ ಮಾಡ್ಬೋದಾ? ಇದನ್ನ ಬರ್ದಿದ್ದೀರಾ ಅಲ್ವಾ ಎಲ್ಲರೂ? ಈ ಫಾರ್ಮುಲಾ ಬರ್ದ್ಬಿಟ್ಟು ಒಂದು ಬಾಕ್ಸ್ ಹಾಕೊಂಡಿರಿ. ಈ ಫಾರ್ಮುಲಾ ಬರ್ದಿರ್ತೀರಲ್ವಾ, ಒಂದ್ ಬಾಕ್ಸ್ ಹಾಕೊಳ್ಳಿ. ನಿಮಗೆ ಅರ್ಥ ಆಗ್ಬೇಕು ಇದು ಫಾರ್ಮುಲಾ ನಾವು ಅಪ್ಲೈ ಮಾಡಿದೀವಿ ಅಂತ. Okay, ಇನ್ನೊಂದು announcement. Any of your known friends, relations preparing for PSI, PC exams ಅಂದ್ರೆ ಪೊಲೀಸ್ ಕಾನ್ಸ್ಟೇಬಲ್ ಡಿಪಾರ್ಟ್ಮೆಂಟಲ್ ಎಕ್ಸಾಮ್ಸ್ ಗೆ ಪ್ರಿಪೇರ್ ಆಗ್ತಾ ಇದ್ರು ಅಂತಂದ್ರೆ, ಇನ್ನು ಅಪ್ಕಮಿಂಗ್ ಡೇಸ್ ನಮ್ಮ ಅಕಾಡೆಮಿಯಲ್ಲೇನೆ ಕ್ವಶನ್ ಪೇಪರ್ ಲಾಂಚ್ ಮಾಡ್ತಾ ಇದ್ರು. ಅದಕ್ಕೆ ಟೆಸ್ಟ್ ಸೀರೀಸ್ ಅಂತ ಕರೀತಾರೆ. ಈಗ ಡಿಪ್ಲೊಮಾದವರಿಗೆ ನಿಮಗೆ ಟೆಸ್ಟ್ ಸೀರೀಸ್ ಅಂತ ಕಂಡಕ್ಟ್ ಮಾಡ್ತೀವಲ್ವಾ, ಬಟ್ ಅವರಿಗೆಲ್ಲ ಏನೋ ಜಾಸ್ತಿ ಇರುತ್ತೆ. ಜಾಸ್ತಿ ಸೆನ್ಸ್ ಏನು, GS ಪೇಪರ್ಸ್ ಅವೆಲ್ಲ ಬೇರೆ ಬೇರೆ ಇರುತ್ತೆ. ನಿಮಗೆ ಅದೇನು ಗೊತ್ತಿಲ್ಲ. ಯಾರಾದ್ರೂ ಪ್ರಿಪೇರ್ ಆಗ್ತಾ ಇದಾರೆ ಅಂತಂದ್ರೆ ರೆಫರ್ ಮಾಡಿ. ಯಾಕಂದ್ರೆ ನಮ್ದು ಬೇರೆ ಅಕಾಡೆಮಿ ಜೊತೆ ಟೈಅಪ್ ಇದೆ ಟೆಸ್ಟ್ ಸೀರೀಸ್ ಲಾಂಚ್ ಮಾಡೋದಕ್ಕೆ. ಅಂಡ್ ವೆರಿಫೈಡ್ ಎಕ್ಸ್ಪರ್ಟ್ಸ್ ಟೆಸ್ಟ್ ಸೀರೀಸ್ ಗಳನ್ನ ಕಂಡಕ್ಟ್ ಮಾಡ್ತಾ ಇರೋದು ನಮ್ಮ ಅಕಾಡೆಮಿಯಲ್ಲಿ ಇದು ನಡೆಯುತ್ತೆ. ಓಕೆ, ಅಪ್ಕಮಿಂಗ್ ಡೇಸ್ ನಾಳೆ ಅದು ಫೈನಲ್ ಮೀಟಿಂಗ್ ಇದೆ. ಅದು ಫೈನಲ್ ಮೀಟಿಂಗ್ ಆದ್ಮೇಲೆ ಇಲ್ಲಿ ಆ ಶೆಡ್ಯೂಲ್ ಪ್ರಕಾರ ಅವ್ರಗಳಿಗೆ ಪ್ರಿಪರೇಷನ್ ಮಾಡಿಸ್ತಾ ಹೋಗ್ತಾರೆ. ನಿಮಗೆ ನಾವು ಮಾಡಿಸ್ತೀವಿ, ಅವ್ರಗಳಿಗೆ ಬೇರೆ ಮಾಡಿಸ್ತಾರೆ. ಓಕೆ ಫೈನ್. ಇಂಟಿಗ್ರೇಷನ್ sin square x dx. ಈಗ ಅಗೈನ್ ಫಾರ್ಮುಲಾ ಲಿಸ್ಟ್ ನೋಡಿ. ಫಾರ್ಮುಲಾ ಲಿಸ್ಟ್ ಅಲ್ಲಿ ಎಲ್ಲಾದ್ರೂ ಇಂಟಿಗ್ರೇಷನ್ ಆಫ್ sin square x ಇದೆಯಾ? ಇದೇನೋ ಚೇತನ್ ಚೇತನ್ ನೋಡಿ ಆನ್ಸರ್ ಮಾಡ್ಲಿ. ಐತ ಇಲ್ಲ ಅನ್ಸುತ್ತೆ. ಇದೆಯಾ? ಇಲ್ಲ. ಸೊ ಹಾಗಾದ್ರೆ ಯಾವ ಫಾರ್ಮುಲಾ ಯೂಸ್ ಮಾಡ್ಬೇಕು ನಾವ್ ಇವಾಗ? ನೋಡಿ, ನೀವು ಫಾರ್ಮುಲಾ ನೋಡಿ. ಫಾರ್ಮುಲಾ ಲಿಸ್ಟ್ ಅಲ್ಲಿ sin square x ಇಲ್ಲ ಅಂದಾಗ ಯಾವ ಫಾರ್ಮುಲಾ ಯೂಸ್ ಮಾಡ್ಬೋದು? ಬಟ್ cos square x ಗೆ ಇಂಟಿಗ್ರೇಷನ್ ಇಲ್ಲ ಅಲ್ವಾ? ಈ ಫಾರ್ಮುಲಾ ಯೂಸ್ ಮಾಡ್ಬೇಕು. cos 2x is equal to 1 minus 2 sin square x. ಮ್ಯಾಮ್ ಇದನ್ನೇ ಯೂಸ್ ಮಾಡ್ಬೇಕಂತ ನಮಗೆ ಹಿಂಗ್ ಫ್ಲಾಶ್ ಆಗುತ್ತೆ ಅನ್ನೋದು ನಿಮ್ಗೆ ಡೌಟ್ ಇರ್ಬೋದು, ರೈಟ್?
ಇದನ್ನೇ ಹೇಗೆ ನಾವು ಮಾಡ್ಬೇಕು ಅನ್ನೋದು ಹಿಂಗ್ ಡೌಟ್ ಬರುತ್ತೆ. ಮೀನ್ಸ್ ಹೇಗೆ ಗೊತ್ತಾಗುತ್ತೆ ಇದೇ ಫಾರ್ಮುಲಾ ಯೂಸ್ ಮಾಡ್ಬೇಕು ಅಂತಂದ್ರೆ, ಈಗ ಬೇರೆ ಫಾರ್ಮುಲಾ ಯಾವ್ದಿದೆ ಸೈನ್ ಸ್ಕ್ವೇರ್ ಎಕ್ಸ್ಗೆ ಹೇಳಿ, ಬೇರೆ ಬೇರೆ ಫಾರ್ಮುಲಾಗಳು ಹೇಳಿ. ನಿಮಗೆ ಹೆಂಗೆ ಎಲಿಮಿನೇಟ್ ಮಾಡ್ಬೇಕು ಅಂತ ಗೊತ್ತಾದ್ರೆ ಯಾಕೆ ಇದನ್ನೇ ಚೂಸ್ ಮಾಡ್ಬೇಕು ಅನ್ನೋದು ಗೊತ್ತಾಗ್ತಿರುತ್ತೆ. ಈಗ ನಾನು ಹೇಳಿದ್ರೆ ನಿಮಗೆ ಗೊತ್ತಾಗುತ್ತೆ. ಈಗ ಬೇರೆ ಫಾರ್ಮುಲಾ ಯಾವ್ಯಾವ್ದಿದೆ ಹೇಳಿ. ಓಕೆ, ಒಂದ್ ಫಾರ್ಮುಲಾ ಬಂದ್ಬಿಟ್ಟು ಸೈನ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಕಾಸ್ ಸ್ಕ್ವೇರ್ ಎಕ್ಸ್ ಇಸ್ ಈಕ್ವಲ್ ಟು 1 ಇದೆ. ದೆನ್ ನೆಕ್ಸ್ಟ್, ಓಕೆ, ಕಾಸ್ ಸ್ಕ್ವೇರ್ ಎಕ್ಸ್ ಮೈನಸ್ ಸೈನ್ ಸ್ಕ್ವೇರ್ ಎಕ್ಸ್ ಇಸ್ ಈಕ್ವಲ್ ಟು ಸಾರಿ ಕಾಸ್ 2x. The next, any other formula for sin square x? ಇವೆರಡೇನ ಇರೋದು? ಇದು ನಾನೇ ಬರೆದ್ಬಿಟ್ಟಿದ್ದೀನಿ, ಇವೆರಡು ನೀವ್ ಹೇಳಿದ್ದೀರಾ. ಓಕೆ, ಇವಾಗ ನಾನು ಈ ಸೈನ್ ಸ್ಕ್ವೇರ್ ಎಕ್ಸ್ ಬದಲಾಗಿ ಇಫ್ ಐ ಆಮ್ ರೈಟಿಂಗ್ 1 ಮೈನಸ್ ಕಾಸ್ ಸ್ಕ್ವೇರ್ ಎಕ್ಸ್ ಅಂತ ತಗೋಬಹುದು. ಬಟ್ ಕಾಸ್ ಸ್ಕ್ವೇರ್ ಎಕ್ಸ್ ಗೆ ಇಂಟಿಗ್ರೇಷನ್ ಇದೆಯಾ? ಇಲ್ಲ. ಸೊ ಅದಕ್ಕೆ ಇದನ್ನ ಚೂಸ್ ಮಾಡಕ್ ಬರೋದಿಲ್ಲ. ದೆನ್ ಅದೇ ತರ ಇಲ್ಲಿನೂ ಕೂಡ ಇದನ್ನ ಈ ಕಡೆ ತಗೊಂಡ್ಬಂದು ಇದನ್ನ ಈ ಕಡೆ ತಗೊಂಡು ಹೋದ್ರೆ ಏನ್ ಕಾಸ್ ಸ್ಕ್ವೇರ್ ಎಕ್ಸ್ ಗೆ ಇಂಟಿಗ್ರೇಷನ್ ಇದೆಯಾ? ಇಲ್ಲ. ಅದಕ್ಕೋಸ್ಕರ ಈ ಫಾರ್ಮುಲಾಗಳು ಬರೋದಿಲ್ಲ. ಬಟ್ ಇಲ್ಲಿ ನೋಡಿ, -2 ಇರೋದು ಈ ಕಡೆ ಬಂದ್ರೆ ಏನಾಗುತ್ತೆ? +2 ಸೈನ್ ಸ್ಕ್ವೇರ್ ಎಕ್ಸ್ ಆಗುತ್ತೆ. ಕಾಸ್ 2x ಈ ಕಡೆ ಬಂದ್ರೆ ಏನಾಗುತ್ತೆ? ಮೈನಸ್ ಕಾಸ್ 2x ಆಗುತ್ತೆ. ಸೊ 2 sin square x is equal to 1 minus cos 2x. ಬಟ್ ನಮ್ಗೆ ಇಲ್ಲಿ ಓನ್ಲಿ sin square x ಇದೆ. ಸೊ ಈ 2 ನ ನಾವ್ ಏನ್ ಮಾಡ್ಬೇಕು? ಆ ಕಡೆ ಶಿಫ್ಟ್ ಮಾಡ್ಬೇಕು. ಶಿಫ್ಟ್ ಮಾಡಿದಾಗ ಏನಾಗುತ್ತೆ? ಡಿವೈಡ್ ಬೈ 2 ಆಗುತ್ತೆ. ಸೊ sin square x is equal to what? 1 minus cos 2x whole divided by 2. ಇಲ್ಲಿವರೆಗೆ ಅರ್ಥ ಆಯ್ತಾ ಹೆಂಗ್ ಶಿಫ್ಟ್ ಮಾಡಿದ್ವಿ ಅಂತ? ಈಗ ತಗೊಬಂದ್ಬಿಟ್ಟು ಇದನ್ನ ಇಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡಿ ಏನಾಗುತ್ತೆ? ಈ 1/2 ನಾನು ಆಚೆ ಇಡ್ಬೋದಾ? 1/2 ಆಚೆ ಇಟ್ರೆ ಉಳಿಯೋದು 1 ಮೈನಸ್ ಕಾಸ್ 2x ಇಂಟು dx. cos 2x into dx. Now 1/2. Now what is the integration of 1? X minus what is the integration of cos? Sin. ಮಾತಾಡಿ. Sin 2x divided by 2 plus c. ಆಚೆ ಕಡೆ ಬರೀಬೇಕು plus c ಅನ್ನೋದು. Okay, so integration of 1 is what? X minus symbol as it is. What is the integration of cos? Sin 2x. X coefficient 2 ಇರೋದ್ರಿಂದ ಅದು divided by 2. ಡಿಫರೆನ್ಸಿಯೇಷನ್ ಅಲ್ಲಿ ಆಗಿದ್ರೆ ಪಕ್ಕದಲ್ಲಿ ಬರ್ತಾ ಇತ್ತು, ರೈಟ್? ಬಟ್ ಇಂಟಿಗ್ರೇಷನ್ ಅಲ್ಲಿ ಏನಾಗುತ್ತೆ? ಡಿವೈಡ್ ಬರ್ತಾ ಇದೆ. ಬರ್ಕೊಳ್ಳಿ. ಆನ್ಲೈನ್ ಅವ್ರಿಗೆ ಅರ್ಥ ಆಯ್ತಾ? ಯು ಸ್ಟಾರ್ಟ್ ಸೆಕ್ಷನ್ ಎವ್ರಿವನ್. ಯು ಸ್ಟಾರ್ಟ್ ಸೆಕ್ಷನ್. ಬ್ಲಾಕ್ ಪೆನ್ ಎಲ್ಲ ಖಾಲಿ ಆಯ್ತು, ನೋಟ್ಬುಕ್ ಖಾಲಿ ಆಯ್ತು. ನಾನೇ ಸ್ಟೇಷನರಿ ಇಟ್ಬಿಟ್ಟಿದ್ದೆ. ಖಾಲಿ ಆಯ್ತು ಅಂತ ₹2 ಇಸ್ಕೊಳ್ಳೋದು, 1 ಪೆನ್ ಕೊಡೋದು. ಬರ್ಕೊಳ್ವಾ?
ಒನ್ ಬೈ ಟೂ ಆಚೆ ಇಟ್ಟಿರ್ತೀರಾ, ಸೊ ಮಿಕ್ಕಿದಕ್ಕೆ ಮಾತ್ರ ಮಾಡ್ತೀರಾ. ನೆಕ್ಸ್ಟ್ ಬರ್ತಿದ್ದೀರಾ ಎಲ್ಲರೂ ಇದನ್ನ? ನೆಕ್ಸ್ಟ್ ಬರ್ತಾರೆ. Integration of secant square 3 theta into d theta. Secant square 3 theta into d theta. Okay. ಸೊ ಈಗ ಇಷ್ಟು ಪ್ರಾಬ್ಲಮ್ಸ್ ಗಳು ಜಸ್ಟ್ ಎಕ್ಸ್ ಜೊತೆ ಡೀಲ್ ಆಗ್ತಾ ಇತ್ತು, ಇವಾಗ ಥೀಟಾ ಅಂತ ಬಂದಿದೆ, ಅಷ್ಟೇ ಚೇಂಜಸ್. ವಾಟ್ ಇಸ್ ದ ಇಂಟಿಗ್ರೇಷನ್ ಆಫ್ ಸೆಕೆಂಡ್ ಸ್ಕ್ವೇರ್ ಎಕ್ಸ್? ಟ್ಯಾನ್ ಎಕ್ಸ್. ಕರೆಕ್ಟಾ? ಇಲ್ಲಿ ಸೆಕೆಂಡ್ ಸ್ಕ್ವೇರ್ 3 ಥೀಟಾ ಅಂತ ಇದೆ, ಹಾಗಾದ್ರೆ ಇಂಟಿಗ್ರೇಷನ್ ಏನಾಗುತ್ತೆ? ಕರೆಕ್ಟ್. ಏನಾಗುತ್ತೆ? ಟ್ಯಾನ್ 3 ಥೀಟಾ ಡಿವೈಡೆಡ್ ಬೈ ಈ ಥೀಟಾ ಕೋಎಫಿಷಿಯಂಟ್ ಏನಿರುತ್ತಲ್ಲ ಅದು, ಅಷ್ಟೇ ಆನ್ಸರ್. ಏನಾಗುತ್ತೆ ಆನ್ಸರ್? ಟ್ಯಾನ್ 3 ಥೀಟಾ ಡಿವೈಡೆಡ್ ಬೈ 3 ಪ್ಲಸ್ ಸಿ. ಎರೇಸ್ ಮಾಡ್ಬೋದಾ? ಬರ್ತಿದ್ದೀರಾ ಎಲ್ಲರೂ? ನೆಕ್ಸ್ಟ್ ಇಂಟಿಗ್ರೇಷನ್ ಆಫ್ 1 divided by 1 plus sin theta. Integration of 1 divided by 1 plus sin theta into d theta. ಓಕೆ, ಸೊ ಯಾವ ತರ ಮಾಡ್ಬೋದು? ಇದಕ್ಕೆ ಬರಲ್ಲ, ಬಿಕಾಸ್ ನಮಗೆ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಬಂದಿಲ್ಲ, ಹಾಗಾಗಿ ಇದಕ್ಕೆ ಬರೋದಿಲ್ಲ. ನೋಡ್ಕೊಳ್ಳಿ, ಯಾವಾಗ ಡಿನಾಮಿನೇಟರ್ ನಲ್ಲಿ ಈ ತರ 1 ಪ್ಲಸ್ ಸೈನ್ ಎಕ್ಸ್ ಸೈನ್ ಥೀಟಾ ಅಥವಾ 1 ಮೈನಸ್ ಸೈನ್ ಥೀಟಾ ಈ ತರ ಬಂತು ಅಂದಾಗ ನೀವೇನ್ ಮಾಡ್ಬೇಕು? ಕಾಂಪ್ಲೆಕ್ಸ್ ಅಥವಾ ಕಾಂಜುಗೇಟ್ ಮಲ್ಟಿಪ್ಲಿಕೇಶನ್ ಅಂತ ಕರಿತೀವಿ. ಕಾಂಜುಗೇಟ್ ಅಂತಂದ್ರೆ ಏನು? ಕಾಂಜುಗೇಟ್ ಮೂವಿ ಅನ್ಕೊಂಬಿಡಿ. ಆಮೇಲೆ ಕಾಂಜುಗೇಟ್ ಅಂತಂದ್ರೆ ಗೊತ್ತಿಲ್ಲ. ಓಕೆ, ನೋಡ್ಕೊಳ್ಳಿ, ಬೋರ್ಡ್ ನೋಡ್ಕೊಳ್ಳಿ. 1 divided by 1 plus sin theta ಅಂತ ಇತ್ತು ಅಂತಂದ್ರೆ ನೀವು ನ್ಯೂಮರೇಟರ್ ಅಂಡ್ ಡಿನಾಮಿನೇಟರ್ ನ 1 ಮೈನಸ್ sin theta ಇಂದ ಮಲ್ಟಿಪ್ಲೈ ಮಾಡಬೇಕು. ಇದನ್ನ ನಾವೇನಂತ ಹೇಳ್ತೀವಿ? ಕಾಂಜುಗೇಟ್ ಅಂತ ಹೇಳ್ತೀವಿ. ಓಕೆ, ಇದು ಪಾಸಿಟಿವ್ ಇತ್ತಂದ್ರೆ ನೀವೇನ್ ಮಾಡ್ಬೇಕು? ನೆಗೆಟಿವ್ ಇಂದ ಮಲ್ಟಿಪ್ಲೈ ಮಾಡ್ಬೇಕು. ಅದೇ ನೆಗೆಟಿವ್ ಇತ್ತಂದ್ರೆ ನೀವೇನ್ ಮಾಡ್ಬೇಕು? ಪಾಸಿಟಿವ್ ಇಂದ ಮಲ್ಟಿಪ್ಲೈ ಮಾಡ್ಬೇಕು. ಸೊ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ ನೋಡಿ. 1 into 1 minus sin theta ಏನು? 1 minus sin theta ಡಿವೈಡೆಡ್ ಬೈ ಇದು ನೋಡಿ, a plus b into a minus b ಫಾರ್ಮೆಟ್ ಅಲ್ಲಿ ಇದೆಯಾ? ವಾಟ್ ಈಸ್ a plus b into a minus b? a ಸ್ಕ್ವೇರ್ ಮೈನಸ್ b ಸ್ಕ್ವೇರ್. a ಪ್ಲೇಸ್ ಅಲ್ಲಿ ಏನಿದೆ? 1 ಇದೆ. b ಪ್ಲೇಸ್ ಅಲ್ಲಿ ಏನಿದೆ? sin ಇದೆ. ಸೊ 1 ಸ್ಕ್ವೇರ್ ಇಸ್ 1 ಮೈನಸ್ sin ಸ್ಕ್ವೇರ್. ಕರೆಕ್ಟಾ? a plus b into a minus b. a square minus b square. a square is 1 square is 1 minus b square ಅಂದ್ರೇನು? sin square theta. ಇದು ಅರ್ಥ ಆಯ್ತಾ? ನೆಕ್ಸ್ಟ್ 1 minus sin theta as it is divided by what is 1 minus sin square theta?
ಕಾಸ್ ಸ್ಕ್ವಯರ್ ಥೀಟಾ. 1 ಮೈನಸ್ ಸೈನ್ ಸ್ಕ್ವಯರ್ ಥೀಟಾ ಏನು? ಕಾಸ್ ಸ್ಕ್ವಯರ್ ಥೀಟಾ. ಡನ್. ಅರ್ಥ ಆಯ್ತಾ ಇಲ್ಲಿವರೆಗೂ? ದೆನ್ ನೆಕ್ಸ್ಟ್ ಏನ್ ಮಾಡ್ಬೇಕು, ಇದನ್ನ ಸ್ಪ್ಲಿಟ್ ಮಾಡ್ಕೊಂಡ್ ಬರೀಬೇಕು. ಸ್ಪ್ಲಿಟ್ ಮಾಡಿ ಬರ್ದಾಗ ಏನಾಗುತ್ತೆ, 1 ಬೈ ಕಾಸ್ ಸ್ಕ್ವೇರ್ ಥೀಟಾ ಮೈನಸ್ ಸೈನ್ ಥೀಟಾ ಡಿವೈಡೆಡ್ ಬೈ ದಿಸ್ ಕಾಸ್ ಸ್ಕ್ವೇರ್ ಥೀಟಾ. ಐ ವಿಲ್ ರೈಟ್ ಇಟ್ ಆಸ್ ಕಾಸ್ ಥೀಟಾ ಇಂಟು ಕಾಸ್ ಥೀಟಾ. ಇದು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಬರುತ್ತೆ ನಿಮಗೆ. ತಕ್ಷಣ ನೋಡಿದ ತಕ್ಷಣ ಯಾಕೆ ಹಿಂಗ್ ಮಾಡಿದ್ರು ಅದಕ್ಕೆ ಸೊಲ್ಯೂಷನ್ ಇಲ್ಲ. ಬಟ್ ಒನ್ ಆರ್ ಟೂ ಪ್ರಾಬ್ಲಮ್ಸ್ ನೀವು ಮಾಡಿದಾಗ ಏನಾಗುತ್ತೆ, ಓಕೆ ಈ ತರ ಅಪ್ಲೈ ಮಾಡಬಹುದು ಅಂತ ಗೊತ್ತಾಗುತ್ತೆ. ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಯಾಕೆ ಅಪ್ಲೈ ಮಾಡಿದ್ರು ಅದಕ್ಕೆ ಆನ್ಸರ್ ಇಲ್ಲ. ಗೊತ್ತಾಯ್ತಾ? ನೆಕ್ಸ್ಟ್ 1 ಡಿವೈಡೆಡ್ ಬೈ ಕಾಸ್ ಅಂತಂದ್ರೆ ಏನು? ವಾಟ್ ಈಸ್ 1 ಬೈ ಕಾಸ್? ವಾಟ್ ಈಸ್ 1 ಬೈ ಕಾಸ್? ಸೆಕೆಂಡ್. ವಾಟ್ ಈಸ್ 1 ಬೈ ಸೈನ್? Cosecant. What is 1 by tan? Cot. What is 1 by cot? Tan. What is 1 by secant? Cos. 1 by secant is what? Cos. What is 1 by cosec? Sin. Trigonometry ಫಾರ್ಮುಲಾಗಳು. ಈಗ 1 by cos ಅಂತಂದ್ರೆ ಏನು? 1 by cos is what? Secant. So 1 by cos na ನಾವು ಏನು ಬರೀಬಹುದು ಇಲ್ಲಿ? Secant square theta. Okay. Then minus what is sin theta by cos theta? Tan theta into ಇಲ್ಲಿ ಏನಿಲ್ಲ ಅಂದ್ರೆ 1 by cos theta ಅಂತ ಇದೆಯಲ್ವಾ. What is 1 by cos theta? Secant theta. ಈಗ ಇದನ್ನ ತಗೊಂಡ್ಬಂದ್ಬಿಟ್ಟು ಇಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡ್ಬೇಕು. ಅರ್ಥ ಆಯ್ತಾ? ಇದೇ ಇನ್ನು ಫೈನಲ್ ಆನ್ಸರ್ ಅಲ್ಲ. ಇಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ ಸೆಕೆಂಡ್ ಸ್ಕ್ವಯರ್ ಥೀಟಾ ಮೈನಸ್ ಟ್ಯಾನ್ ಥೀಟಾ ಇಂಟು ಸೆಕೆಂಡ್ ಥೀಟಾ ಡಿ ಥೀಟಾ. ಓಕೆ. ನೌ ವಾಟ್ ಇಸ್ ದ ಇಂಟಿಗ್ರೇಷನ್ ಆಫ್ ಸೆಕೆಂಡ್ ಸ್ಕ್ವಯರ್ ಥೀಟಾ? ಟ್ಯಾನ್ ಥೀಟಾ. ಕರೆಕ್ಟಾ? Then minus what is the integration of tan theta into secant theta? Secant theta plus c. ಇದು ನಿಮ್ಮ ಆನ್ಸರ್. ಓಕೆ. ಸೊ ಕಾನ್ಜುಗೇಟ್ ಮಾಡಿ ದೆನ್ ಈ ತರ ಸಬ್ಸ್ಟಿಟ್ಯೂಷನ್ಸ್ ಗೊತ್ತಾಗ್ಬೇಕು ಅಂತಂದ್ರೆ ನೀವ್ ಏನ್ ಮಾಡ್ಬೇಕು, ಫಸ್ಟ್ ಟ್ರಿಗ್ನಾಮೆಟ್ರಿಯಲ್ಲಿ ಇನ್ವರ್ಸ್ ಏನಾಗುತ್ತೆ ಅನ್ನೋದು ಗೊತ್ತಿರ್ಲಿ. ಓಕೆ. ಇನ್ವರ್ಸ್ ಏನಾಗುತ್ತೆ, ಯಾವ ಫಾರ್ಮುಲಾ ಯಾಕೆ ಯೂಸ್ ಮಾಡ್ತಾ ಇದೀವಿ ಅಂತ ಅಲ್ಲಿ ಚೆನ್ನಾಗಿ ಕಲ್ತು ಬಿಟ್ರೆ ಇಲ್ಲಿ ಈಸಿ ಆಗುತ್ತೆ. ಹೇಳ್ತಾ ಇದ್ದ ನೆನ್ಪಿದ್ಯಾ? ಟ್ರಿಗ್ನಾಮೆಟ್ರಿಯಲ್ಲಿ ಫಾರ್ಮುಲಾ ಫೋಕಸ್ ಮಾಡಿ ನಿಮಗೆ ಮತ್ತೆ ಇಂಟಿಗ್ರೇಷನ್ ಅಲ್ಲಿ ಬರುತ್ತೆ, ಡಿಫ್ರೆನ್ಸಿಯೇಷನ್ ಅಲ್ಲಿ ಬರುತ್ತೆ ಅಂತ 1000 ಸತಿ ಹೇಳಿದೀನಿ. ಇದಾಗಿರೋರು ಏನ್ ಮಾಡಿ, 1 ಡಿವೈಡೆಡ್ ಬೈ 1 ಮೈನಸ್ ಸೈನ್ ಥೀಟಾ ಟ್ರೈ ಮಾಡಿ ನೀವು. 1 ಡಿವೈಡೆಡ್ ಬೈ 1 ಮೈನಸ್ ಸೈನ್ ಥೀಟಾ ನೀವು ಟ್ರೈ ಮಾಡಿ.
ಬರ್ಕೊಳ್ಳಿ. ಟ್ರೈ ಮಾಡಿದ್ರ ಏನ್ ಬಂತು? ಇದನ್ನ ಎನಲೈಸ್ ಮಾಡ್ಬೋದಾ? ಲಾಸ್ಟ್ ಅಲ್ಲಿ ನಾವು ಬರ್ಕೊಂಡ್ರೇನು? ಈಗ ನಿಮಗೆ ಪ್ರಾಬ್ಲಮ್ ಕೊಟ್ಟ ಏನು? Same integration of 1 divided by 1 minus sin theta, right? So ಏನೇನ್ ಚೇಂಜಸ್ ಆಗುತ್ತೆ ನೋಡ್ಕೊಳ್ಳಿ. ಈಗ 1 minus sin theta ಇದೆ ಅಂದ್ರೆ ನಾವು ಎದರಿಂದ ಮಲ್ಟಿಪ್ಲೈ ಮಾಡಬೇಕು? ಕರೆಕ್ಟ್, 1 plus sin theta. 1 minus sin theta. ಇಲ್ಲಿ 1 minus ಅಂದ್ರೆ ಇಲ್ಲೇನಾಗುತ್ತೆ? ಪ್ಲಸ್ ಆಗುತ್ತೆ. ಹೀಗೆ ಇಲ್ಲೇನಾಗುತ್ತೆ? 1 plus sin theta. ಇಲ್ಲಿ ಸೇಮ್, ಬಿಕಾಸ್ a minus b into a plus b ಏನಾಗುತ್ತೆ? a square minus b square ಏನೆ. ಸೊ 1 square minus sin square theta ನೆ. Then next ಇದು 1 plus sin theta divided by what is 1 minus sin square theta? cos square theta ನೆ. Then again ಸ್ಪ್ಲಿಟ್ ಮಾಡಿದಾಗ ಇಲ್ಲೇನಾಗುತ್ತೆ? ಪ್ಲಸ್ ಬರುತ್ತೆ ಅಷ್ಟೇನೆ. 1 divided by cos square theta plus sin theta divided by cos square theta. I can write it as what? Cos theta into cos theta. Then next illu plus ಬರುತ್ತೆ. 1 divided by cos is what? Secant square theta. ಇಲ್ಲಿ plus sin theta by cos theta ಅಂದ್ರೆ ಏನು? tan theta. 1 by cos ಅಂದ್ರೆ ಏನು? secant theta. ಈಗ ಇದನ್ನೇ ತಗೊಂಡು ಹೋಗ್ಬಿಟ್ಟು ಇಲ್ಲಿ ಹಾಕ್ತೀನಿ. ಇಲ್ಲಿ ಇರೋದು what is the integration of secant square theta? tan theta plus ಇರೋದು then integration of tan theta into secant theta ಏನು? secant theta plus c. ಓನ್ಲಿ ಏನ್ ಚೇಂಜ್ ಆಯ್ತು? ಸೈನ್ ಮಾತ್ರ ಚೇಂಜ್ ಆಯ್ತು. ನೀವೇನ್ ಮಾಡ್ಬೇಕು? ಎರಡರಲ್ಲಿ ಯಾವ್ದಾದ್ರು ಒಂದನ್ನ ಮಾತ್ರ ಕರೆಕ್ಟ್ ಆಗಿ ನೆನ್ಪಿಟ್ಕೊಳ್ಳಿ ಪ್ರೊಸೀಜರ್. ಐದರ್ 1 plus sin theta or 1 minus sin theta. ಓಕೆ, ಎರಡರಲ್ಲಿ ಅಥವಾ ಬಯಾಟ್ ಆಗ್ತೀರಾ ಫೈನಲ್ ಆನ್ಸರ್ ಅಂದ್ರೂ ಅಪ್ ಟು ಯು. ಬಯಾಟ್ ಅಂತಂದ್ರೆ ಹೆಂಗೆ? ಇಲ್ಲಿ ನೋಡಿ, ಇಲ್ಲಿ ಮೈನಸ್ ಇತ್ತು ಅಂತಂದ್ರೆ ಎಲ್ಲಾನು ಕೂಡ ಏನಾಗಿರುತ್ತೆ? ಪಾಸಿಟಿವ್ ಇರುತ್ತೆ. ಏನಾಗಿರುತ್ತೆ? ಪಾಸಿಟಿವ್ ಇರುತ್ತೆ. ಟ್ಯಾನ್ ಸಿಕೆಂಟ್ ಪಾಸಿಟಿವ್ ಇರುತ್ತೆ. ಬಟ್ ಅದೇ ಇಲ್ಲಿ ಪ್ಲಸ್ ಬಂತು ಅಂತಂದ್ರೆ ಏನಾಗುತ್ತೆ? ಇಲ್ಲಿ ಒಂದೇ ನೆಗೆಟಿವ್ ಬರುತ್ತೆ. ಹಂಗಾರು ಬಯಾಟ್ ಹಾಕಿ ಅಥವಾ ಮಾಡಿ ನೋಡ್ತೀರಾ ಅಂದ್ರೆ ಮಾಡಿ ನೋಡಿ. ಬಿಕಾಸ್ ಟೈಮ್ ಶಾರ್ಟ್ ಇರುತ್ತಲ್ವಾ, ಸೊ ಬೇಗ ನಿಮ್ಗೆ ಮಾಡಿರೋ ಪ್ರಾಬ್ಲಮ್ಸ್ ಕೊಡ್ತಾನೆ, ತುಂಬಾ ಡಿಫ್ರೆಂಟ್ ಅಂತ ಕೊಡೋದಿಲ್ಲ. ಬೈ ಚಾನ್ಸ್ ತಕ್ಷಣನೇ ಆನ್ಸರ್ ಫ್ಲಾಶ್ ಆಯ್ತು ಅಂದ್ರೂ ಸಿಂಬಲ್ಸ್ ಮೇಲೆ ಫೋಕಸ್ ಮಾಡಿ. ಗೊತ್ತಾಯ್ತಾ? ನೆಕ್ಸ್ಟ್ ಗೋ ಟು 2025 ಕ್ವಶನ್ ಪೇಪರ್. 2025 ಕ್ವಶನ್ ಪೇಪರ್. ಇದನ್ನ ಬೇಕಾದ್ರೆ ಫೋಟೋ ಹೊಡ್ಕೊಳ್ಳಿ, ಆಮೇಲೆ ಬೇಕಾದ್ರೆ ಬರ್ಕೊಳ್ವಂತ್ರಿ. ಇಲ್ಲಿ ಬೋರ್ಡ್ ಮೇಲೆ ಇರೋದು ಬೇಕಾದ್ರೆ ಫೋಟೋ ಹೊಡ್ಕೊಳ್ಳಿ, ಆಮೇಲೆ ಬೇಕಾದ್ರೆ ಬರ್ಕೊಳ್ವಂತ್ರಿ. ಗೋ ಟು 2025 ಕ್ವಶನ್ ಪೇಪರ್. ಕ್ವಶನ್ ನಂಬರ್ ಬಂದ್ಬಿಟ್ಟು 92. ಕ್ವಶನ್ ಪೇಪರ್ 2025 ಕ್ವಶನ್ ನಂಬರ್ 92. ಕ್ವಶನ್ ನಂಬರ್ 92 ಮಾಡ್ತಾ ಇರಿ. ಆಮೇಲೆ ಅವ್ರಿಗೆ ಇನ್ನೊಂದು 10 minutes ಬಿಟ್ಟು ಮತ್ತೆ ಹೊಸ ಲಿಂಕ್ ಮಾಡ್ತೀನಿ, ಅಲ್ಲಿವರೆಗೆ ನೀವು ಕೂಡ ಆ ಕ್ವಶನ್ ಮಾಡ್ತಾ ಇರಿ. ಅಪ್ಲಿಕೇಶನ್ ಹಾಕ್ಸಕ್ ಬರೋರು ಬನ್ನಿ ಇವತ್ತು. ಭುವನ್ ಅಪ್ಲಿಕೇಶನ್ ಹಾಕ್ಸಕ್ ಬರ್ಬೇಕಿತ್ತಲ್ವಾ?